ಒಳ್ಳೆ ಸಾಲಿಡ್ ಕಂಪನೀಸ್ ಎಲ್ಲ ಹೆಸರುವಾಸವಾಗಂತ ಕಂಪನೀಸ್ ಲೈಕ್ ರಿಲಯನ್ಸ್ TCS ಬಿಲ್ಡ್ ಮಾಡೋ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತಿದ್ರು. ಇದ್ರ ಬಗ್ಗೆ ನಾನು ಕೂಡ ಕೇಳಿದ್ನಿ. ವ್ಯೂ ದ ಫ್ಯೂಚರ್ ಇನ್ ಮಚ್ ಬಿಗ್ಗರ್ ವೇ. ಇನ್ಫ್ಲುಯೆನ್ಸರ್ಸ್ ಪ್ರಮೋಟ್ ಮಾಡ್ತಾರೆ ಬೇರ್ ಈ ತರ ಸಣ್ಣ ಆಟಗಳೆಲ್ಲ ಆಡಬಾರ್ದು. ಈ ಒಂದು ಕಂಪನಿಗೆ ನಾನು ಹಾಕಿದ್ರೆ ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ₹2 ₹3 ಶೇರ್ಸ್ ಗಳಿರುತ್ತೆ. ಒಂದು 5 ಲಕ್ಷ ಇದೆ ಅಂದ್ರೆ 5 ಲಕ್ಷನು ಕೆಲವರು ಹಾಕ್ತಾರೆ. ಸುಮಾರು ಜನ ಶೇರ್ ಮಾರ್ಕೆಟ್ ಬಂದಿರೋರು ಇದನ್ನೇ ಮಾಡ್ರಿ ಸರ್. ಒಂದು ₹100 ಆದ್ರೆ ಅಥವಾ ₹500 ಆದ್ರೆ ನಂದು ಲೈಫೇ ಚೇಂಜ್ ಆಗುತ್ತೆ ಅಂತ ಮತ್ತೆ ವಾಪಸ್ ಅದು ₹1 ಅಥವಾ 0.5 ಪೈಸೆಗೆ ಬಂದುಕೊಳ್ಳುತ್ತೆ. ನಿಮ್ಗೆ ಕಾಣಂತ ಬ್ರ್ಯಾಂಡ್ಗಳು ಏನು ಅಂದ್ರೆ ವೆಲ್ ವರ್ಸ್ಡ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸಸ್ ವಿಚ್ ಹ್ಯಾವ್ ಸರ್ವೈವ್ಡ್ ದ ವರ್ಸ್ಟ್ ಫಿನಾನ್ಷಿಯಲ್ ಕ್ರೈಸಿಸ್. ಸೆಲ್ ಮಾಡ್ತೀನಿ ಅಂದ್ರೂ ಕೂಡ ಸೆಲ್ ಮಾಡ್ಲಿಕ್ಕೆ ಆಗಲ್ಲ. ವೈ? ಬಿಕಾಸ್ ಸೆಲ್ಲಿಂಗ್ ಪ್ರೆಷರ್. ಯಾರು ತಗೊಳ್ಳೋರೇ ಇರಲ್ಲ. ಮೋರ್ ದನ್ ರಿಟರ್ನ್ಸ್ ನಾವು ತಲೆಯಲ್ಲಿ ಇಟ್ಕೋಬೇಕಾಗಿರೋದು ರಿಸ್ಕ್. ಇದು ₹1 ಇಂದ ₹3 ಹೋಗಿದೆ, ಇದು ₹300 ಆಗುತ್ತೆ, ತಗೊಳ್ಳಿ ಅಂತ ಯೂಟ್ಯೂಬ್ ಗಳಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಗಳಲ್ಲಿ. ಸೊ ನಾನು ರೆಕಮೆಂಡ್ ಮಾಡ್ತಿಲ್ಲ ನಿಮ್ಗೆ ಈ ಸ್ಟಾಕ್ ತಗೊಳ್ಳಿ ಅಂತ. ಮೇನ್ ಆಗಿ ಇವರು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಈ ಪೆನಿ ಸ್ಟಾಕ್. ಮೆಥಡಾಲಜಿಸ್ ಇದೆ, ಹೇಗೆ ನೀವು ಸ್ಟ್ರಾಟಜೈಸ್ ಮಾಡಬೇಕು ತಗೊಳ್ಳೋದು. ಸುಮಾರು ಜನ ಸ್ಟಾಕ್ ಮಾರ್ಕೆಟ್ ಬರೋರು ಮಾಡೋ ತಪ್ಪೇ ಅದು. ಸ್ನೇಹಿತರ ನಮಸ್ಕಾರ. ಸೊ ನಮ್ಮ ಜೊತೆ ಇವತ್ತು ಸೂರಜ್ ಅವರು ಇದ್ದಾರೆ. ಸೊ ಇವರು ಮೂಲತಃ ಬೆಂಗಳೂರವರು. ಇವರು ಷೇರು ಮಾರುಕಟ್ಟೆಯಲ್ಲಿ ಆಪ್ಷನ್ ಸೆಲ್ಲಿಂಗ್ ಅನ್ನ ಮಾಡ್ತಾರೆ. ಸೊ ನೀವೇನಾದ್ರು ಟ್ರೇಡಿಂಗ್ ಮಾಡ್ತಾ ಇದೀರಾ ಅಂತಂದ್ರೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ನೀವೇನಾದ್ರು F&Oದಲ್ಲಿ ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ ಏನಾದ್ರು ಆಪ್ಷನ್ ಸೆಲ್ಲಿಂಗ್ ಅಥವಾ ಬೈಯಿಂಗ್ ಮಾಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ತುಂಬಾ ಒಂದು ಮಾಹಿತಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬಹುದು. ಸೊ ಸೂರಜ್ ಸರ್ ನಮಸ್ತೆ. ಸೊ ಯಾವ ರೀತಿ ನಿಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಶೇರ್ ಮಾರ್ಕೆಟ್ ನಲ್ಲಿ? ಯಾವ ರೀತಿ ಇಂಟ್ರೆಸ್ಟ್ ಹುಡ್ತು ಫಸ್ಟ್ ಆಫ್ ಆಲ್? ಓಕೆ, ಯಾವಾಗ ನೀವು ಶುರು ಮಾಡಿದ್ರಿ? ಓಕೆ, ಹೇಗೆ ಶುರು ಮಾಡಿದ್ದೆ, ಹೇಗೆ ಬಂದೆ ಇಲ್ಲಿಗೆ ಅಂದ್ರೆ ನಮ್ಮ ತಂದೆ ಆಕ್ಚುಲಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಿದ್ರು. ಅವ್ರದ್ದು ಅಪ್ರೋಚ್ ಬಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸೊ ಒಂದ್ ಶೇರ್ ಅನ್ನು ತಗೊಳ್ಳೋದು, ಸುಮಾರು ವರ್ಷ ಕಾಯೋದು. ಅಂದ್ರೆ ಅವ್ರು ಎಷ್ಟನೇ ಇಸ್ವಿಯಿಂದ ಶುರು ಮಾಡಿದ್ರು? ಸುಮಾರು ಅವರು 1990s ಇಂದಾನೆ ಮಾಡ್ತಾ ಇದ್ರು. ಸುಮಾರು ಅಂದ್ರೆ ಮಲ್ಟಿ ಬ್ಯಾಗರ್ಸ್ ಕೂಡ ಅವರು ಐಡೆಂಟಿಫೈ ಮಾಡಿ. ನಿಮ್ಮ ತಂದೆಯವರು ಏನಾದ್ರು ಆ ಕಡೆ ಮುಂಬೈ ಆ ಕಡೆ ರೀಜನ್ ಇಂದ ಬಂದಿದ್ರು? ಇಲ್ಲ, ಎಲ್ಲ ಬೆಂಗಳೂರು, ನಾವೆಲ್ಲ ಬೆಂಗಳೂರು. ಇಲ್ಲಿದ್ದು ಆ ಟೈಮ್ ಅಲ್ಲೇ ಶೇರ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇತ್ತು ಅವರಿಗೆ. ಅವ್ರ ಫ್ರೆಂಡ್ಸ್ ಎಲ್ಲಾನು ಆ ಸರ್ಕಲ್ ಅಲ್ಲೇ ಇದ್ರು. ಸೊ ಅದ್ರ ಮೂಲಕ ಕೆಲವು ಒಳ್ಳೆ ಸಾಲಿಡ್ ಕಂಪನೀಸ್ ಎಲ್ಲ ಹೆಸರುವಾಸವಾಗಂತ ಕಂಪನೀಸ್ ಲೈಕ್ ರಿಲಯನ್ಸ್ TCS ಇದೆಲ್ಲ ಗೊತ್ತಿತ್ತಲ್ವಾ. ಹಾಗಾದ್ರೆ 2001 ಇಂದಾನು ಅವರು ಬೈ ಮಾಡಿ ಹೋಲ್ಡ್ ಮಾಡೋ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತಿದ್ರು. ಅದು ನನಗೇನು ಗೊತ್ತಿರ್ಲಿಲ್ಲ. ಫಸ್ಟ್ ನಾವು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ಮೇಲೂ ನನಗೆ ಐಡಿಯಾ ಅಷ್ಟಿರ್ಲಿಲ್ಲ. ಆಮೇಲಿಂದ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಹೇಗೆ ಮಾಡೋದು, ಹೇಗೆ ಇದು ಅಂತ. ಅವಾಗ ಫಸ್ಟ್ ಅವ್ರು ಹೇಳ್ಕೊಟ್ಟಿದ್ದು, ಓಕೆ ನೋಡಿ ಈ ತರ ಲಾಂಗ್ ಟರ್ಮ್ ಬಿಟ್ರೆ ಮಾತ್ರ ನೀನು ಕರೆಕ್ಟ್ ಆಗಿ ದುಡ್ಡು ಮಾಡಬಹುದು. ಪ್ಲಸ್ ಅದು ಸ್ಟಾಕ್ ಮಾರ್ಕೆಟ್ ಇರೋದು ಒಂದು ಇದಕ್ಕೆ, ಅಂದ್ರೆ ಈ ಪೆನ್ನಿ ಸ್ಟಾಕ್ಸ್ ತಗೊಂಡು ನಾಳೆ ಮಾರಿ ದುಡ್ಡು ಕೋಟ್ಯಾಧಿಪತಿ ಆಗ್ಬೇಕು ಅನ್ನೋ ಒಂದು ಆಸೆ ಇದ್ರೆ ಆಗಲ್ಲ. ಸೊ ಅದು ಒಂದು ಫಂಡಮೆಂಟಲ್ ಬೇಸ್ ನನಗೆ ಒಂದು ಸಕ್ಸಸ್ ಕಾಣಕ್ಕೆ ಇಲ್ಲಿ ಸ್ಟಾಕ್ ಮಾರ್ಕೆಟ್. ನಮ್ಮ ವೀಕ್ಷಕರಿಗೆ ಪೆನಿ ಸ್ಟಾಕ್ ಬಗ್ಗೆ ಕೂಡ ಐಡಿಯಾ ಇರಲ್ಲ. ಅಂದ್ರೆ ಪೆನಿ ಸ್ಟಾಕ್ ಬಗ್ಗೆ ಏನಾದ್ರು ಎಕ್ಸ್ಪ್ಲೇನ್ ಮಾಡ್ಬೋದು ಅವರಿಗೆ? ಓಕೆ, ಸೊ ಪಂಪ್ ಅಂಡ್ ಡಂಪ್ ಅಂತ ಕರಿತೀವಿ ನಾವು. ಏನು ಅಂದ್ರೆ ಕೆಲವು ಮಾರ್ಕೆಟ್ ಕ್ಯಾಪ್ ತುಂಬಾ ಚಿಕ್ಕದಿರುತ್ತೆ ಕಂಪನೀಸ್. ಏನು ಅಂದ್ರೆ ₹2 ₹3 ಶೇರ್ಸ್ ಗಳಿರುತ್ತೆ. ಅದನ್ನೆಲ್ಲ ತುಂಬಾ ಲೂಕ್ರೇಟಿವ್ ಆಗಿ ಅನ್ಕೋತಾರೆ ಜನ. ₹3ಗೆ ತಗೋಬಹುದಲ್ಲ, ಅದು ಒಂದು ₹100 ಆದ್ರೆ ಅಥವಾ ₹500 ಆದ್ರೆ ನಂದು ಲೈಫೇ ಚೇಂಜ್ ಆಗುತ್ತೆ ಅನ್ಬಿಟ್ಟು ಸಾಲ ಮಾಡಿ ಅಥವಾ ಅವ್ರ ಕ್ಯಾಪಿಟಲ್. ಸುಮಾರು ಜನ ಸ್ಟಾಕ್ ಮಾರ್ಕೆಟ್ ಬರೋರು ಮಾಡೋ ತಪ್ಪೆ ಅದು. ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಯೂಟ್ಯೂಬ್ ಹೋಗ್ಬಿಟ್ಟು ಗೂಗಲ್ ಹೋಗ್ಬಿಟ್ಟು ₹1 ಯಾವ ಒಳ್ಳೆ ಸ್ಟಾಕ್ ಇದೆ ಅಂತ ಹೇಳಿ ಸರ್ಚ್ ಮಾಡ್ತಕ್ಕಂಥದ್ದು, ಈ ರೀತಿ ಕೆಲಸಗಳು ಮಾಡ್ತಾರೆ. ಸೊ ಸುಮಾರು ಜನ ಶೇರ್ ಮಾರ್ಕೆಟ್ ಬಂದಿರೋರು ಇದನ್ನೇ ಮಾಡಿರ್ತಾರೆ ಅಂತ ನಾನು ಕೇಳಿದ್ದೀನಿ. ಅದರಿಂದ ನನ್ನ ಅಡ್ವೈಸ್ ಏನು ಅಂದ್ರೆ, ನಿಮ್ಗೆ ತುಂಬಾ ಸಿಂಪಲ್ ಆಗಿ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನೀವು ರೋಡಲ್ಲಿ ಹೋಗ್ತಾ ಬೋರ್ಡ್ಸ್ ಗಳು ನೋಡಿ, ಅಕ್ಕಪಕ್ಕ ಯಾವ್ದಾದ್ರು ಫೇಮಸ್ ಬ್ರಾಂಡ್ಸ್ ಏನೇನ್ ಕಾಣತ್ತಲ್ಲ ಅಂತದಕ್ಕೆ ಹಣ ಹೂಡಿಕೆ ಮಾಡಿದ್ರೆ ಅಟ್ಲೀಸ್ಟ್ ಯು ವಿಲ್ ನೋ ದಟ್ ದ ಕಂಪನಿ ಸರ್ವೈವಿಂಗ್ ಆ ತರ. ಸೊ ಒಂದು ಈಗ ರಿಲಯನ್ಸ್ ನೀವು ಹೋಗ್ತಾ ಇದ್ದಾಗ ರಿಲಯನ್ಸ್ ಟ್ರೆಂಡ್ಸ್ ನೋಡ್ತೀರಾ, ಅಥವಾ ರಿಲಯನ್ಸ್ ಫುಟ್ವೇರ್ ನೋಡ್ತೀರಾ, ಅಥವಾ ತನಿಷ್ಕ್ ಜ್ಯುವೆಲರಿ ನೋಡ್ತೀರಾ. ಇದೆಲ್ಲಾನು ನಿಮ್ಗೆ ಕಾಣಂತ ಬ್ರ್ಯಾಂಡ್ಗಳು. ಏನು ಅಂದ್ರೆ ವೆಲ್ ವರ್ಸ್ಡ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸಸ್ ವಿಚ್ ಹ್ಯಾವ್ ಸರ್ವೈವ್ಡ್ ದ ವರ್ಸ್ಟ್ ಫಿನಾನ್ಷಿಯಲ್ ಕ್ರೈಸಿಸ್ ಹಿಂದೆ ನೋಡ್ಕೊಂಬಂದ್ರೆ ಈ ತರ ಕಂಪನೀಸ್ಗೆ ನೀವು ಅಲ್ಪ ಸ್ವಲ್ಪ ಇನ್ವೆಸ್ಟ್ ಮಾಡ್ಕೊಂಡು ಒಂದು ಸ್ಟ್ರಾಟಜಿ ಬಿಲ್ಡ್ ಮಾಡಿ ಸ್ಲೋ ಆಗಿ ಅದು ಟೈಮ್ ಕೊಟ್ರೆ ಅದು ನಿಮ್ಗೆ ರಿಟರ್ನ್ಸ್ ಚೆನ್ನಾಗಿ ಕೊಡುತ್ತೆ. ಮೋರ್ ದನ್ ರಿಟರ್ನ್ಸ್ ನಾವು ತಲೆಯಲ್ಲಿ ಇಟ್ಕೋಬೇಕಾಗಿರೋದು ರಿಸ್ಕ್. ಸೊ ಈ ಒಂದು ಕಂಪನಿಗೆ ನಾನು ಹಾಕಿದ್ರೆ, ಈಗ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಅಥವಾ TCS ಒಂದು ಕಂಪನಿಗೆ ನಾನು ಇನ್ವೆಸ್ಟ್ ಮಾಡಿದ್ರೆ ನನಗೆ ರಿಸ್ಕ್ ಎಷ್ಟಿರುತ್ತೆ ಅಂದ್ರೆ ಅದು 0 ಅಂತೂ ಆಗಲ್ಲ. ಯಾಕಂದ್ರೆ ಸುಮಾರು ವರ್ಷದಿಂದ
ಡೌನ್ಫಾಲ್ ನೋಡಿದೆ ಅದೆಲ್ಲ ತರನು ಅಂಡ್ ಇಟ್ ಹ್ಯಾಸ್ ಸರ್ವೈವ್ಡ್. ಸೊ ನಾನು ರೆಕಮೆಂಡ್ ಮಾಡ್ತಿಲ್ಲ ನಿಮ್ಗೆ ಇದು ಈ ಸ್ಟಾಕ್ ತಗೊಳ್ಳಿ ಅಂತ, ಬಟ್ ಅರ್ಥ ಮಾಡ್ಕೋಬೇಕು ನೀವು ಏನು ಅಂದ್ರೆ ತುಂಬಾ ಈಸಿ ಸ್ಕ್ಯಾಮ್ಸ್ಟರ್ಸ್ ಅಥವಾ ಈ ಪೆನಿ ಸ್ಟಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಕಳ್ಕೊಳ್ಳೋದು. ಯಾಕೆ ಅಂದ್ರೆ ಪಂಪ್ ಅಂಡ್ ಡಂಪ್ ಅಂತ ಈ ಆಪರೇಟರ್ಸ್ ಗಳು ಇರ್ತಾರೆ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸುಮ್ನೆ ಶೇರ್ ಮೇಲ್ ಹೋಗಕ್ಕೆ ಅವರು ತುಂಬಾ ದುಡ್ಡನ್ನ ಪಂಪ್ ಮಾಡ್ತಾರೆ. ಎಲ್ಲಾ ಇನ್ವೆಸ್ಟರ್ಸ್ ಏನ್ ಅನ್ಕೊಂತಾರೆ, ಓಕೆ ಇದೊಂದು ಸ್ಟಾಕ್ ನನಗೆ ಚೆನ್ನಾಗಿ ಸಿಕ್ಕಿದೆಯಲ್ಲ, ₹2 ಇರೋದು ₹7 ಆಯ್ತು, ₹8 ಆಯ್ತು, ಅಪ್ಪರ್ ಸರ್ಕ್ಯೂಟ್ ಇದೆ ಅಂತ ಒಂದು ಅಸ್ಯೂಮ್ ಮಾಡ್ಕೊಂಡು ಎಲ್ಲ ಕ್ಯಾಪಿಟಲ್ನು ಅದಕ್ಕೆ ಹಾಕ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 5 ಲಕ್ಷ ಇದೆ ಅಂದ್ರೆ 5 ಲಕ್ಷನು ಕೆಲವ್ರು ಹಾಕ್ತಾರೆ, ಇಲ್ಲ ಒಂದು 4 ಲಕ್ಷ ಹಾಕ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಅದ್ ಯಾವಾಗ ಮೇಲ್ವರೆಗೂ ಹೋಗ್ತಾ ಇರತ್ತೋ ನೀವು ಎಂಜಾಯ್ ಮಾಡ್ತಿರ್ತೀರಾ ರೈಡ್ ನ. ಬಟ್ ತುಂಬಾ ಜನ ದುಡ್ಡು ಕಳ್ಕೊಳ್ಳೋದು ಹೇಗೆ ಅಂದ್ರೆ ಡೌನ್ಲೋಡ್ ಫ್ರೀಸ್ ಶುರು ಆದಾಗ, ಅಂದ್ರೆ ಲೋವರ್ ಸರ್ಕ್ಯೂಟ್ ಶುರು ಆದಾಗ, ಅಂದ್ರೆ ನಿಮ್ಗೆ ಯಾರು ತಗೊಳ್ಳೋರೇ ಇರಲ್ಲ, ಬರೀ ಸೆಲ್ ಮಾಡೋರೇ ಎಲ್ಲರೂ ಇರ್ತಾರೆ. ಸೊ ನೀವು ಎಕ್ಸಿಟ್ ಆಗಕ್ಕೂ ಆಗಲ್ಲ, ನಿಮ್ ಕ್ಯಾಪಿಟಲ್ ಫುಲ್ ಹೋಯ್ತು. ಅದೇ ತರನೇ ತುಂಬಾ ಜನ ಸ್ಟಕ್ ಆಗಿ ಸ್ಟಾಕ್ ಮಾರ್ಕೆಟ್ ನ ಫ್ರಾಡ್ ಅಂತ ಅನ್ಕೋತಾರೆ. ಬಟ್ ಸ್ಟಾಕ್ ಮಾರ್ಕೆಟ್ ಆಕ್ಚುಲಿ ಇಟ್ ಈಸ್ ಅ ಪ್ಲೇಸ್ ಫಾರ್ ಯು ಟು ವ್ಯೂ ದ ಫ್ಯೂಚರ್ ಇನ್ ಮಚ್ ಬಿಗ್ಗರ್ ವೇ, ವೇರ್ ಈ ತರ ಸಣ್ಣ ಆಟಗಳೆಲ್ಲ ಆಡಬಾರ್ದು. ನೀವು ಹೇಗ್ ಥಿಂಕ್ ಮಾಡಬೇಕು ಅಂದ್ರೆ, ಒಬ್ಬ FII ಅಂದ್ರೆ ಏನೋ ಫಾರಿನ್ ಇನ್ವೆಸ್ಟರ್ಸ್ ಅಥವಾ ದೊಡ್ಡ ಮನುಷ್ಯರು ಇರ್ತಾರಲ್ಲ, ಅವ್ರುಗಳೆಲ್ಲ ಯಾವ ತರ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡಿದ್ರು ಅಥವಾ ಯಾವ ತರ ಅವರು ಇದನ್ನ ಏನೋ ಪ್ರೋಸೆಸ್ ನ ಫಾಲೋ ಮಾಡಿದ್ರು, ಅದನ್ನ ನೀವು ಅದಕ್ಕೆ ಸ್ಟಿಕ್ ಆನ್ ಆದ್ರೆ ಚಾನ್ಸಸ್ ಆಫ್ ಲೂಸಿಂಗ್ ಇಸ್ ಲೆಸ್ ಅಂತ ಹೇಳ್ತೀನಿ. ಅಂದ್ರೆ ದುಡ್ಡು ಕಳ್ಕೊಳ್ಳೋದು ತುಂಬಾ ಕಷ್ಟ ಈ ತರ ಜರ್ನಿಲಿ ಇದ್ದಾಗ. ಸೊ ಅದು ನಿಮ್ಗೆ ಒಂದು ಅಡ್ವೈಸ್ ಅಂತ ಹೇಳಿ. ಓಕೆ, ನಾನು ಅದೇ ಈಗ ನೀವು ಪಂಪ್ ಅಂಡ್ ಡಂಪ್ ಸ್ಕೀಮ್ ಬಗ್ಗೆ ಹೇಳಿದ್ರಿ, ಸೊ ಇದ್ರ ಬಗ್ಗೆ ನಾನು ಕೂಡ ಕೇಳಿದ್ನಿ. ವೀಕ್ಷಕರೇ ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಪಂಪ್ ಅಂಡ್ ಡಂಪ್ ಸ್ಕೀಮ್ಗೆ ಮೇನ್ ಆಗಿ ಇವರು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಈ ಪೆನಿ ಸ್ಟಾಕ್ಗಳನ್ನ. ಯಾವುದು ನೀವೇನ್ ನೋಡ್ತಿರಲ್ಲ, ₹1 ಸ್ಟಾಕು, ₹2 ಸ್ಟಾಕು, ಇದೆಲ್ಲ ಏನಾಗಿರುತ್ತೆ ಅಂದ್ರೆ ಇದರ ಮಾರ್ಕೆಟ್ ಕ್ಯಾಪ್ ತುಂಬಾ ಕಮ್ಮಿ ಇರುತ್ತೆ. ಮೀನ್ಸ್ 1 ಕೋಟಿ, 2 ಕೋಟಿ, 5 ಕೋಟಿ, 10 ಕೋಟಿ ಈ ರೀತಿ ಇರುತ್ತೆ. ನೀವು ನಂಬಲ್ಲ, ನೀವು ಇಂತಹ ಸ್ಟಾಕ್ಗಳಲ್ಲಿ 50 ಲಕ್ಷ ಹಾಕಿದ್ರು ಕೂಡ ನಿಮ್ಗೆ ಅಲ್ಲಿ ಫ್ಲಕ್ಚುಯೇಷನ್ ತೋರಿಸುತ್ತೆ. ಅದು ರಿಯಲಿ ಫ್ಲಕ್ಚುಯೇಷನ್ ತೋರಿಸುತ್ತೆ 50 ಲಕ್ಷದಲ್ಲಿ. ಸೊ ದೊಡ್ಡ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ದೊಡ್ಡ ದುಡ್ಡು ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ ಅಂದ್ರೆ ಮುಂಚೆನೇ ಅದರಲ್ಲಿ ಡಂಪ್ ಮಾಡ್ಬಿಡ್ತಾರೆ. ಈಗ ಎಕ್ಸಾಂಪಲ್ ಯಾವ್ದೋ ₹1 ಶೇರ್ ಇದೆ ಅಂತಂದ್ರೆ ಅವನು ಮುಂಚೆನೇ ಅಲ್ಲಿ ಹಾಕ್ಬಿಡ್ತಾನೆ, ಏನೋ ಒಂದು 10 ಕೋಟಿನೋ 20 ಕೋಟಿನೋ ಅಥವಾ ಒಂದು 100 ಕೋಟಿನೋ ಹಾಕ್ಬಿಡ್ತಾನೆ. ಸೊ ಅವಾಗ ಏನಾಗುತ್ತೆ, ಫ್ಲಕ್ಚುಯೇಷನ್ ಕಾಣುತ್ತೆ. ಇನ್ನೊಂದು ನೆನಪಿರ್ಲಿ, ಶೇರ್ ಮಾರುಕಟ್ಟೆಯಲ್ಲಿ ಒಬ್ಬ ಬೈ ಮಾಡ್ತಾನೆ ಅಂದ್ರೆ ಒಬ್ಬ ಸೆಲ್ ಮಾಡ್ತಾನೆ ಅಂದ್ರೆ ಇನ್ನೊಬ್ಬ ಬೈ ಮಾಡ್ತಾನೆ. ಸೊ ಬೈಯರು ಸೆಲ್ಲರು ನಡುವೆ ಯಾವತ್ತೂ ಒಂದು ಏನೋ ಬಾಂಡಿಂಗ್ ಇರುತ್ತೆ. ಅವ್ನು ಬೈ ಮಾಡಿದ್ರೆ ಮಾತ್ರ ನಾನು ಸೆಲ್ ಮಾಡೋಕ್ಕಾಗೋದು, ಅಥವಾ ನಾವು ಸೆಲ್ ಮಾಡಿದ್ರೆ ನಾನು ಬೈ ಮಾಡೋದಕ್ಕಾಗೋದು, ಈ ರೀತಿ ಇರುತ್ತೆ. ನೀವು ಇಂಥ ಪೆನಿ ಸ್ಟಾಕ್ಗಳಲ್ಲಿ ದುಡ್ಡು ಹಾಕ್ತಿರಲ್ವಾ, ಸೊ ಇನ್ನೊಬ್ಬ ಯಾರು ಸೆಲ್ಲರ್ ಇಲ್ಲ ಅಥವಾ ಬೈಯರ್ ಇಲ್ಲ ಅಂತಂದ್ರೆ ನೀವು ಹಾಕಿರ್ತಕ್ಕಂಥ ದುಡ್ಡನ್ನ ಯಾರು ಖರೀದಿ ಮಾಡೋದಕ್ಕೆ ಮುಂದೆ ಬರಲ್ಲ, ನಿಮ್ಮ ಶೇರುಗಳು ಸೆಲ್ ಆಗೋದಿಲ್ಲ. ಇದು ಆಕ್ಚುಲಿ ನಡೆಯುತ್ತೆ, ಓಕೆನಾ? ಸೊ ಈಗ ಏನಾಗುತ್ತೆ ಅಂತಂದ್ರೆ ಈ ರೀತಿ ಇದ್ದಾಗ ಅವನೇನ್ ಮಾಡ್ತಾನೆ, ಮುಂಚೆನೆ ಒಂದು 100 ಕೋಟಿ ಹಾಕ್ಬಿಟ್ಟು ಈ ದೊಡ್ಡ ಇನ್ಫ್ಲೂಯೆನ್ಸರ್ಸ್ ಗಳಿಗೆ ದುಡ್ಡು ಕೊಡ್ತಾನೆ. ಎಕ್ಸಾಂಪಲ್ ನನಗೆ ಅಪ್ರೋಚ್ ಮಾಡ್ತಾನೆ, ನಂಗೆ ಆ ರೀತಿ ಅಪ್ರೋಚ್ಗಳು ಕೂಡ ಬಂದಿದೆ. ಸೊ ಅವಾಗ ಏನಂತ ಹೇಳ್ತಾರೆ, ಈ ಶೇರ್ನ ಪ್ರಮೋಟ್ ಮಾಡಿ ಅಂತ ಹೇಳ್ತಾರೆ. ಆ ಒಂದು ಇದನ್ನ ಏನು ಶೇರ್ ಏನಿದೆ ಇದನ್ನ ಇನ್ಫ್ಲೂಯೆನ್ಸರ್ಸ್ ಪ್ರಮೋಟ್ ಮಾಡ್ತಾರೆ. ಅವಾಗ ಜನ ಏನ್ ಮಾಡ್ತಾರೆ, ಇದು ₹1 ₹3 ಹೋಗಿದೆ, ಇದು ₹300 ಆಗುತ್ತೆ ತಗೊಳ್ಳಿ ಅಂತ ಯೂಟ್ಯೂಬ್ಗಳಲ್ಲಿ ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ನೀವು ನೋಡ್ತೀರಾ. ಅವಾಗ ಏನ್ ಮಾಡ್ತಾರೆ, ಜನಗಳು ಹೋಗಿ ದಿಢೀರ್ ಅಂತ ಹೇಳಿ ಅದಕ್ಕೆ ದುಡ್ಡು ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಏನು ಮುಂಚೆನೆ 100 ಕೋಟಿ ಅಥವಾ 50 ಕೋಟಿ ಹಾಕಿರ್ತಾನಲ್ವಾ, ಸೊ ಅವನು ಒಂದು ಲೆವೆಲ್ಗೆ ಬಂದ ತಕ್ಷಣ ಅವನು ಎಕ್ಸಿಟ್ ಆಗ್ತಾನೆ. ಸೊ ಬಿಕಾಸ್ ಆಫ್ ಸೆಲ್ಲಿಂಗ್ ಪ್ರೆಷರ್ ಏನಾಗುತ್ತೆ, ಆ ಒಂದು ಪೆನಿ ಸ್ಟಾಕ್ ಏನಿರುತ್ತೆ ಮತ್ತೆ ವಾಪಸ್ ಅದು ₹1 ಅಥವಾ 0.5 ಪೈಸೆಗೆ ಬಂದು ಬೀಳುತ್ತೆ. ಆ ಟೈಮಲ್ಲಿ ನೀವು ಸೆಲ್ ಮಾಡ್ತೀನಿ ಅಂದ್ರೂ ಕೂಡ ಸೆಲ್ ಮಾಡ್ಲಿಕ್ಕೆ ಆಗಲ್ಲ. ವೈ? ಬಿಕಾಸ್ ಸೆಲ್ಲಿಂಗ್ ಪ್ರೆಷರ್, ಯಾರು ತಗೊಳ್ಳೋರೇ ಇರಲ್ವಾ. ಸೊ ಈ ರೀತಿ ಕೂಡ ನೀವು ಸ್ಕ್ಯಾಮ್ ನಲ್ಲಿ ಸಿಗಾಕೊಳ್ತೀರಾ ಅಂತ ಹೇಳ್ಬೋದು. ಅದಕ್ಕೋಸ್ಕರ ದಯವಿಟ್ಟು ಈ ಪೆನಿ ಸ್ಟಾಕ್ ಗಳಿಂದ ಸ್ವಲ್ಪ ದೂರ ಇರಿ ಅಂತ ಹೇಳ್ಬಹುದು. ಓಕೆ ಸರ್, ಬ್ಯಾಕ್ ಟು ಇದಕ್ಕೆ ಬರೋಣ. ಏನಂದ್ರೆ ಆಕ್ಚುಲಿ 1 ಪಾಯಿಂಟ್ ಆಡ್ ಮಾಡ್ತೀನಿ, ನೀವು ಹೇಳಿದ್ದು ಕರೆಕ್ಟ್ ಆಗಿತ್ತು. ಇದು 1 ಪಾಯಿಂಟ್ ಏನು ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಹತ್ರ ದುಡ್ಡು ಇಲ್ಲ ಅಂತ ಇಟ್ಕೊಳ್ಳಿ. ಈಗ ರಿಲಯನ್ಸ್ ಬೈ ಮಾಡಕ್ಕೆ ನನಗೆ ₹1,500-2,000 ಒಂದ್ ಶೇರ್ಗೆ ಆಗುತ್ತೆ. ಅಥವಾ ಈ HDFC ಬ್ಯಾಂಕ್ ತಗೋಬೇಕು ಅಂದ್ರೆ ಇವಾಗ ಸ್ಪ್ಲಿಟ್ ಆಯ್ತು, ಸೊ 900 ತರ ಇದೆ ಈಗ. ಸೊ ಅದ್ ತಗೋಬೇಕು ಅಷ್ಟೊಂದು ಅಂದ್ರೆ ಈಗ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅಷ್ಟ್ ಹಾಕ್ಬೇಕಾ ನಾನು ಒಂದ್ ಶೇರ್ಗೆ, ಅದೇನಾದ್ರೂ ಬಿದ್ದೋದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಸೊ ಅಂತವ್ರಿಗೆಲ್ಲ ನನ್ನ ಅಡ್ವೈಸ್ ಏನು ಅಂದ್ರೆ, ಬೀಸ್ ಅನ್ನೋ ಕಾನ್ಸೆಪ್ಟ್ ಇದೆ. ಸೊ ಯೂಶಲಿ ಬೀಸ್ ಅನ್ನೋದೆಲ್ಲ ಈ IT ಬೀಸ್, ಆಮೇಲೆ ಇನ್ಫ್ರಾ ಬೀಸ್, ಇದೆಲ್ಲ ಏನ್ ಗೊತ್ತಾ, ಬ್ಯಾಸ್ಕೆಟ್ ಆಫ್ ಸ್ಟಾಕ್ಸ್ ಹಾಕಿರ್ತಾರೆ ಅವರು. ಸೊ ಅದ್ರದ್ದು ಫ್ಲಕ್ಚುಯೇಷನ್ ಕಮ್ಮಿ ಇದೆ. ಸೊ ಈಗ ಒಂದು ನಿಫ್ಟಿ ಬೀಸ್ ಅಂತ ತಗೊಳ್ಳೋಣ. ಸೊ ನಿಫ್ಟಿ ಬೀಸ್ ಅಂದ್ರೆ 50 ಕಂಪನಿ ಇದೆ ಅಲ್ವಾ ನಿಫ್ಟಿಲಲ್ಲಿ. ಸೊ ಅವ್ರೇನ್ ಮಾಡ್ತಾರೆ, ಒಂದು ಬ್ಯಾಸ್ಕೆಟ್ ಆಫ್ ಸ್ಟಾಕ್ಸ್ ಕೊಟ್ಬಿಟ್ಟು ನಿಮ್ಗೆ ಈ ನಿಫ್ಟಿ ಎಂಟೈರ್ ನಿಫ್ಟಿನೇ ನೀವು
ಇನ್ವೆಸ್ಟ್ಮೆಂಟ್ ಜರ್ನಿಲಲ್ಲಿ ಹೂಡಿಕೆ ಮಾಡಬಹುದು ಅಂತ ಒಂದು ಬ್ಯಾಸ್ಕೆಟ್ ಆಫ್ ಸ್ಟಾಕ್ಸ್ ನ ಬೀಸ್ ಅಂತ ಕೊಡ್ತಾರೆ. ಸೊ ಈಗ IT ಬೀಸ್ ಅಂತ ಹೇಳಿದ್ರೆ ನಿಮ್ಗೆ ಅಥವಾ ಮಿಡ್ ಕ್ಯಾಪ್ ETFs ಅಂತ ಕರೀತಾರೆ, ಅಥವಾ ಸ್ಮಾಲ್ ಕ್ಯಾಪ್ ETFs ಅಂತ ಕರೀತಾರೆ. ಸೊ ಇದೆಲ್ಲ ಬಂದು 26 ರೂಪಾಯಿ ಇದೆ, ಸೊ 19 ರೂಪಾಯಿ ಇದೆ, 30 ರೂಪಾಯಿ. ಸೊ ಅದ್ ನೀವು 30 ರೂಪಾಯಿ ಕೊಟ್ರೆ ಇಟ್ ಈಸ್ ಆಸ್ ಗುಡ್ ಆಸ್ ಬೈಯಿಂಗ್ ಅ ಸ್ಟಾಕ್ ವಿತ್ ಅ ಬ್ಯಾಸ್ಕೆಟ್ ಆಫ್ ಸ್ಟಾಕ್ಸ್. ಸೊ ಅದನ್ನ ಮಾಡಿ, ಈಗ ದುಡ್ಡಿಲ್ಲ ಅಂದ್ರೆ ನೀವು ಯಾವ್ದೋ ಒಂದು ಪೆನ್ನಿ ಸ್ಟಾಕ್ ಹಾಕಕ್ಕಿಂತ ಪಂಪ್ ಅಂಡ್ ಡಂಪ್ ತರ ಮಾಡೋ ಬದಲು ಈ IT ಬೀಸ್ ಹಾಕಿ. IT ಬೀಸ್ ಹ್ಯಾಸ್ ಆಲ್ ದ ಬೆಸ್ಟ್ ಕಂಪನೀಸ್ ವೇರ್ AI ಅಂಡ್ ML ವಿಲ್ ರೆವಲ್ಯೂಷನೈಸ್ ದ ಫ್ಯೂಚರ್ ಅಲ್ವಾ. ಸೊ ಅದರಿಂದ ನಿಮ್ಗೆ ಈ IT ಬೀಸ್ ಗೆ ಇನ್ವೆಸ್ಟ್ ಮಾಡಿ. ಸೊ ದಟ್ ಈಗ ಒಂದ್ ಕಂಪನಿ 10% ಅಥವಾ 15% ಬೀಳ್ಬೋದು, ಬಟ್ ಬೀಸ್ ಅಷ್ಟು ಬೀಳಲ್ವಲ್ಲ, ಯಾಕಂದ್ರೆ ಕಾಂಬಿನೇಷನ್ ಆಫ್ ಕಂಪನೀಸ್ ಇರುತ್ತದು. ಸೊ ಅದೊಂದು ಅಡ್ವೈಸ್ ಆಕ್ಚುಲಿ ಲೋವರ್ ಕ್ಯಾಪಿಟಲ್ ಇದ್ದವ್ರಿಗೆ ಪ್ಲಾನ್ ಮಾಡಿ. ಅಂಡ್ ನಂದು ಪರ್ಸನಲ್ ಜರ್ನಿಲಲ್ಲೂ ನಾನು 90% ಬೀಸ್ ಅಲ್ಲೇ ದುಡ್ಡು ಮಾಡಿರೋದು. ಸೊ ಈಗ ನಿಫ್ಟಿ ಬೀಸ್ ಆಗ್ಲಿ, ಜೂನಿಯರ್ ಬೀಸ್ ಆಗ್ಲಿ, ಯಾವ್ದಾದ್ರು ಆಗ್ಲಿ, ಅದನ್ನ ಇಟ್ಕೊಂಡು ಸೊ ಅದ್ರ ಜೊತೆಗೆ ತುಂಬಾ ಮೆಥಡಾಲಜೀಸ್ ಇದೆ ಹೇಗೆ ನೀವು ಸ್ಟ್ರಾಟಜೈಸ್ ಮಾಡಬೇಕು, ತಗೊಳ್ಳೋದು ಇದು ಅಂತ. ಬಟ್ ಇದೊಂದು ಸಣ್ಣ ಅಡ್ವೈಸ್, ಏನಾದ್ರೂ ಕ್ಯಾಪಿಟಲ್ ಕಮ್ಮಿ ಇದ್ರೆ ಈ ತರ ಮಾಡಬೇಕು. ಇಫ್ ಐ ಟೆಲ್ ಯು ಹಾನೆಸ್ಟ್ಲಿ, ಇವನ್ನ ETF ಅಂತ ಕರೀತಾರೆ, ಓಕೆನಾ. ಸೊ ಇದೆಲ್ಲ ಏನಾಗುತ್ತೆ ಅಂತಂದ್ರೆ, ಈಗ ನಿಫ್ಟಿ 50 ಭಾರತದ ಟಾಪ್ 50 ಕಂಪನಿಗಳು, ನೀವು 250 ರೂಪಾಯಿ ಅವ್ರಿಗೆ ಕೊಟ್ರೆ ಭಾರತದ ಟಾಪ್ 50 ಕಂಪನಿಗಳಲ್ಲಿ ನಿಮ್ಮ ಹಣವನ್ನ ಸೇಫ್ ಆಗಿ ಹೂಡಿಕೆನ ಮಾಡ್ತಾರೆ. ಆ 50 ಕಂಪನಿಗಳ ಪರ್ಫಾರ್ಮೆನ್ಸ್ ಮೇಲೆ ನಿಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿ ಏನ್ ತಗೊಂಡಿರ್ತಿರಲ್ಲ ಶೇರು, ಅದರ ಒಂದು ಪರ್ಫಾರ್ಮೆನ್ಸ್ ಮೇಲೆ ಕೆಳಗಡೆ ಹೋಗ್ತಾ ಇರುತ್ತೆ ಅಂತ ಹೇಳಿ ಅಂದ್ರೆ ನೀವು ತುಂಬಾ ಸೇಫರ್ ಸೈಡ್ ಅಲ್ಲಿ ಇರ್ತೀರಾ. ಸೊ ಮ್ಯೂಚುವಲ್ ಫಂಡ್ ಕಂಪೇರ್ ಮಾಡ್ಕೊಂಡ್ರೆ ನಾನು ಇದನ್ನೇ ಬೆಟರ್ ಅಂತ ಹೇಳ್ತೀನಿ. ETF ನಿಮ್ಮ ಒಂದು ಅಡ್ವೈಸ್ ಏನು? ಡೆಫಿನೆಟ್ಲಿ. ಸೊ ಮ್ಯೂಚುವಲ್ ಫಂಡ್ಸ್ ಅಲ್ಲಿ 2 ತರ ಇದೆ, ಒಂದು ಪ್ಯಾಸಿವ್ ಫಂಡ್ಸ್, ಒಂದು ಆಕ್ಟಿವ್ ಫಂಡ್ಸ್ ಅಂತ. ಯೂಶಲಿ ಅಡ್ವೈಸರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಯೂಶಲಿ ಏನಾಗುತ್ತೆ ಅಂದ್ರೆ ರಾಂಗ್ ಪ್ರಾಡಕ್ಟ್ಸ್ ಅನ್ನು ಸೆಲ್ ಮಾಡಕ್ ಟ್ರೈ ಮಾಡ್ತಾರೆ. ಯಾಕೆ ಅಂದ್ರೆ ಕಮಿಷನ್ ಬರುತ್ತೆ ಅವ್ರಿಗೆ ಅಂತ. ನೀವು ಯಾವಾಗ್ಲೂ ಒಂದ್ ತಲೆಯಲ್ಲಿ ಇಟ್ಕೋಬೇಕು, ಮ್ಯೂಚುವಲ್ ಫಂಡ್ಸ್ ಅಂತ ಹೋದಾಗ ಡೈರೆಕ್ಟ್ ಫಂಡ್ಸ್ ಅನ್ನೋದೊಂದು ಚೂಸ್ ಮಾಡಬೇಕು. ನೀವು ಡೈರೆಕ್ಟ್ ಇಕ್ವಿಟಿ ಫಂಡ್ಸ್ ಚೂಸ್ ಮಾಡೋದು ಒಳ್ಳೇದು, ಯಾಕಂದ್ರೆ ಕಮಿಷನ್ ಅವಾಯ್ಡ್ ಮಾಡ್ತೀರಾ. ಈಗ ಎಷ್ಟು ಈಸಿ ಆಗಿದೆ ಅಂದ್ರೆ ಒಂದ್ ಕ್ಲಿಕ್ ಆಫ್ ಅ ಬಟನ್ ಅಲ್ಲಿ ನೀವು ಮ್ಯೂಚುವಲ್ ಫಂಡ್ ತಗೊಂಡ್ಬೋದು. ಸೊ ಅಷ್ಟು ಸಿಂಪಲ್ ಇದೆ. ಸೊ ಅದರಲ್ಲೂ ನಿಮ್ಗೆ ಪ್ಯಾಸಿವ್ ಫಂಡ್ಸ್ ಹೇಳಬೇಕು ಅಂದ್ರೆ ಯಾವ ಫಂಡ್ ಮ್ಯಾನೇಜರ್ ಕೂಡ ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡಲ್ಲ. ಅದನ್ನ ಏನ್ ಆ ಇಂಡೆಕ್ಸ್ ರಿಟರ್ನ್ಸ್ ಕೊಡುತ್ತಲ್ಲ ಅಷ್ಟನ್ನೇ ಇದು ರೆಪ್ಲಿಕೇಟ್ ಮಾಡ್ಕೊಂಡು ಹೋಗುತ್ತೆ. ಸೊ ದಟ್ ಈಸ್ ಮೋರ್ ಸೇಫರ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದ್ರೆ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅಂತಾನೆ ಇದೆ, ಜೂನಿಯರ್ ಬೀಸ್ ತರಾನೇ ಜೂನಿಯರ್ ಈ ನೆಕ್ಸ್ಟ್ 50 ಫಂಡ್ ಇದೆ. ಈ ತರ ಸುಮಾರು ಫಂಡ್ಸ್ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್. ಪರ್ಸನಲಿ ನಾನ್ ಮಾಡೋದು ಮೋಸ್ಟ್ ಆಫ್ ಇಟ್ ಈಸ್ ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್. ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಸ್ಟ್ಯಾಟಿಸ್ಟಿಕಲಿ ಏನು ಅಂದ್ರೆ ಯಾವುದೇ ಫಂಡ್ ಮ್ಯಾನೇಜರ್ ನೀವು ತಗೊಂಡ್ಬೇಕು ಅಂದ್ರೂ ಆ ಬೆಂಚ್ ಮಾರ್ಕ್ ಬೀಟ್ ಮಾಡೋದೇ ತುಂಬಾ ಕಷ್ಟ ಅವ್ರಿಗೇನೆ. ಸೊ ಆ ಒಂದು ಸ್ಟ್ಯಾಟಿಸ್ಟಿಕ್ ನೋಡ್ಬಿಟ್ಟು ಅವ್ರು ಯಾವ್ದು ತಲೆನೋವು ಬೇಡ ಅಂದ್ರೆ ಸ್ಟೇ ವಿತ್ ದಿ ಇಂಡೆಕ್ಸ್ ಅಂತ ಹೇಳ್ತೀನಿ. ಇಟ್ಸ್ ಅ ಬೆಟರ್. ಪರ್ಫೆಕ್ಟ್. ಸೊ ಈಗ ನಿಮ್ಮ ತಂದೆಯವರು ಹೇಳಿದ್ರು, ಸೊ ಅವಾಗ್ಲಿಂದ ಮಾಡ್ತಾ ಇದ್ರು ಅಂತ ಹೇಳಿ. ಸೊ ಅವರೆಷ್ಟು ಪ್ರಾಫಿಟ್ ಮಾಡಿದ್ರೆ, ಎಷ್ಟು ಶೇರ್ಗಳನ್ನ ಹೋಲ್ಡ್ ಮಾಡ್ತಾ ಇದಾರೆ ಇನ್ನು ಕೂಡ? ಓಕೆ. ಸೊ ಅವ್ರದ್ದು ಬಿಗ್ಗೆಸ್ಟ್ ಮಲ್ಟಿಬ್ಯಾಗರ್ ಅಂದ್ರೆ ಬಾಷ್ 700 ತರ ಅವ್ರು ತಗೊಂಡಿದ್ದು ವ್ಯಾಲ್ಯೂ. ಇವಾಗ 35,000 ಏನೋ ಇದೆ. ಸೊ ಅವರು 50% ಸೆಲ್ ಮಾಡಿ ನಮ್ಮ ಮದ್ವೆ ಮಾಡಿದ್ದು. ಸೊ ಅದೊಂದು ನೋಡಿ, ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಎಷ್ಟು ಒಂದು ಮಹತ್ವಪೂರ್ಣವಾದ ಒಂದು ಕಾರ್ಯನ ವಹಿಸುತ್ತೆ ಅಂತ ಹೇಳ್ಬೋದು. ಸೊ ಅದು ಯಾಕಂದ್ರೆ ಅವ್ರೇನ್ ಹೇಳೋದು ಅಂದ್ರೆ, ನಾನ್ ಕೇಳೋದು ಯಾಕೆ ಸೆಲ್ ಮಾಡ್ಬೇಕು ಅಂತ. ಅವ್ರು ಹೇಳಿದ್ದೇನೆ, ಇದೆಲ್ಲ ಹಾಕಿ ಬರ್ತಾ ಇದೀನಿ, ಬಟ್ ಲೈಫ್ ಇವೆಂಟ್ಸ್ ಅನ್ನೋದು ಇರುತ್ತೆ, ಅವಾಗ ಯೂಸ್ ಮಾಡ್ಕೋಬೇಕು ನಮ್ಗೆ ಪ್ರಾಫಿಟ್ಸ್ ನ. ಸುಮ್ನೆ ವರ್ಚುಯಲಿ ಅದು 1 ಕೋಟಿ ತೋರಿಸಿ ನನಗೆ ಇದಿರಲ್ಲ, ಯೂಸ್ ಆಗ್ಬೇಕಲ್ವಾ ಅದೆಲ್ಲ. ಸೊ ಲೈಫ್ ಇವೆಂಟ್ಸ್ ಅಲ್ಲಿ ಯೂಸ್ ಮಾಡಕ್ಕೇನೆ ಇದು ಮಾಡಿರೋದು. ಇದು ಒಂದು ಲೈಫ್ ಇವೆಂಟ್ ನಿನಗೆ ಒಂದು ಮುಖ್ಯವಾದಂತ ಹಂತದಲ್ಲಿ ಇದೆ. ಸೊ ಅದಕ್ಕೆ ಇದನ್ನ ಸೆಲ್ ಮಾಡ್ತೀನಿ 50% ಅಂದ್ಬಿಟ್ಟು ಅದನ್ನ ಮಾಡಿ ಮದ್ವೆ ಮಾಡಿದ್ದೆ. ಓಕೆ. ನೀವು ಯಾವ ವರ್ಷ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ರಿ? ನಾನು 2009. ಸೊ ಅದಾದ್ಮೇಲೆ ಯಾವಾಗ ಶೇರ್ ಮಾರ್ಕೆಟ್ ಬಗ್ಗೆ ಕಲಿಯೋದಕ್ಕೆ ಶುರು ಮಾಡಿದ್ರಿ? ನಾನು ಆಕ್ಚುಲಿ ಇದ್ ಮಾಡಿ ನಾನು ಮಾಸ್ಟರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿರೋದು. ಆಕ್ಚುಲಿ ಅದು ಮುಗಿಸಿದ ಮೇಲೆ ನಾನು ಸುಮಾರು ಕಂಪನೀಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ಬಟ್ ಅಂದ್ರೆ ಕಾಗ್ನಿಸೆಂಟ್ ಅನ್ನೋ ಒಂದು ಕಂಪನಿಲಿ ನಾನು ಇದ್ದಾಗ ನಮ್ ಗ್ರೂಪ್ ಆಫ್ ಫ್ರೆಂಡ್ಸ್ ಒಂದು 3-4 ಜನ ತುಂಬಾ ಡಿಸ್ಕಸ್ ಮಾಡ್ತಿದ್ವಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ದಟ್ ಇಸ್ ವೇರ್ ಐ ಸ್ಟಾರ್ಟೆಡ್ ಮೈ ಜರ್ನಿ ಟುವರ್ಡ್ಸ್ ಇನ್ವೆಸ್ಟ್ಮೆಂಟ್ ಆರ್ ದಿಸ್ ಎಫ್&ಡಿ. ಅರೌಂಡ್ 2016 ಟೈಮಲ್ಲಿ ಡಿಸ್ಕಸ್ ಮಾಡಿ ಏನ್ ಮಾಡ್ಬೇಕು ಅನ್ನೋದೊಂದು. ಅಂದ್ರೆ ಈಗ ನನಗೇನು ಗೊತ್ತಿರ್ಲಿಲ್ಲ ಅಲ್ಲ. ಸೊ ಬರೀ ಇನ್ವೆಸ್ಟ್ಮೆಂಟ್ ಮಾಡೋದು ಗೊತ್ತಿತ್ತು ನಮ್ ತಂದೆಯಿಂದ. ಸೊ ಒಂದ್ ಹಾಕೋದು ಬಿಡೋದು ಅನ್ನೋದು ಗೊತ್ತಿತ್ತು. ಬಟ್ ಅದೇನ ಗೊತ್ತಾ, ಈಗ ಯಾವಾಗವರೆಗೂ ಖುಷಿ ಸಿಗತ್ತೆ ನಿಮ್ಗೆ ಅದರಲ್ಲಿ ಅಂದ್ರೆ ಮಾರ್ಕೆಟ್ ಮೇಲೆ ಹೋಗೋವರೆಗೂ ಖುಷಿ ಸಿಗತ್ತೆ. ಬೇರ್ ಮಾರ್ಕೆಟ್ ಸಮಥಿಂಗ್ ಲೈಕ್ ಕರೋನಾ ಕ್ರಾಶ್ ಅದೆಲ್ಲ ಆದಾಗ 10 ವರ್ಷದ ಇನ್ವೆಸ್ಟ್ಮೆಂಟ್ ಝೀರೋ ಆಗ್ಬಿಡುತ್ತೆ. ಸೊ ಆ ತರ ಇದ್ರಲ್ಲಿ ಆ ಪೇನ್ ಅಂಡರ್ಗೋ ಮಾಡಿ ಹಿಡ್ಕೋಬೇಕಲ್ಲ, ಅದು 90% ಜನ ಮಾಡಲ್ಲ. ಸೊ ಅದ್ರ ಅದೆಲ್ಲ ತಿಳ್ಕೊಡ್ಸೋ ನಮ್ಗೆ
ಆ ಕಂಪನಿಯಲ್ಲಿ ಸುಮಾರು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ನಂಗೆ ಈ ಇನ್ವೆಸ್ಟ್ಮೆಂಟ್ ಮತ್ತೆ ಟ್ರೇಡಿಂಗ್ ಬಗ್ಗೆ. ಫಸ್ಟ್ ಸ್ಟಾರ್ಟ್ ಮಾಡಿದ್ ನಾನು ಆಕ್ಚುಲಿ ಈ ಆಪ್ಷನ್ ಬೈಯಿಂಗ್ ಇಂದ, ಆಬ್ವಿಯಸ್ಲಿ ಎಲ್ಲರೂ ಮಾಡ್ತಾರಲ್ಲ ಅದೇ ತರಾನೇ. ಸೊ F&O ನೀವು ಇಂಟ್ರಾಡೇ ಹೋಗಿಲ್ಲ, ಡೈರೆಕ್ಟ್ ಆಗಿ F&O ಡೈರೆಕ್ಟ್ ಆಪ್ಷನ್ ಬೈಯಿಂಗ್ ಸ್ಟಾರ್ಟ್ ಮಾಡಿದ್ದೆ ಆಕ್ಚುಲಿ. ಅಂದ್ರೆ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಾನು ಹೇಳ್ತೀನಿ. ಈಗ ಎಲ್ಲರೂ ಏನ್ ಅರ್ಥ ಮಾಡ್ಕೋಬೇಕು ಗೊತ್ತಾ, ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತೀವಿ, ಏನಕ್ಕೆ F&O ಇದೆ ಅಂತ. ಸೊ ಫಸ್ಟ್ ಆಫ್ ಆಲ್ F&O ಏನಕ್ಕಿದೆ ಅಂದ್ರೆ ನಿಮ್ಗೆ ಇಟ್ ಶುಡ್ ಬಿ ಯೂಸ್ಡ್ ಆಸ್ ಅ ಹೆಡ್ಜಿಂಗ್ ಟೂಲ್ ಅಂತಾರೆ. ಹೆಡ್ಜಿಂಗ್ ಟೂಲ್ ಅಂದ್ರೆ ನಿಮ್ದೊಂದು ಅಸೆಟ್ ಇದೆ. ಈಗ ಯಾವಾಗ್ಲೂ ಈ ಇಕ್ವಿಟಿ ಅನ್ನೋದು ಅಸೆಟ್, ಅದು ಡಿರೈವೇಟಿವ್. F&O ಇಸ್ ಅ ಡಿರೈವೇಟಿವ್, ಸೊ ಇಟ್ ಕ್ಯಾನ್ ನೆವರ್ ಬಿ ಅನ್ ಅಸೆಟ್ ಕ್ಲಾಸ್. F&O ನಿಮ್ಗೆ ಅಸೆಟ್ ಆಗಕ್ ಚಾನ್ಸೇ ಇಲ್ಲ. ಇಟ್ಸ್ ಅ ಡಿರೈವೇಟಿವ್. ಡಿರೈವೇಟಿವ್ ಅಂದ್ರೆ ಏನು, ಒಂದ್ ಮೇನ್ ಅಂಶದಿಂದ ಒಂದ್ ತೆಗೆದಿರೋದು, ಅದು F&O. ಅದು ಹೆಡ್ಜಿಂಗ್ ಗೆ ನೀವು ಯೂಸ್ ಮಾಡ್ಬೇಕಾಗಿರೋದು. ಸೊ ಅದೇ ತರಾನೇ ಈ ಮ್ಯೂಚುವಲ್ ಫಂಡ್ಸ್, DIA, FIA ಎಲ್ಲ ಯೂಸ್ ಮಾಡೋದು ಈ ಒಂದು ಇನ್ಸ್ಟ್ರೂಮೆಂಟ್ ನ. ಬಟ್ ಅನ್ಫಾರ್ಚುನೇಟ್ಲಿ ಜನ ಹೇಗೆ ಯೂಸ್ ಮಾಡ್ತಾರೆ F&O ಅಂದ್ರೆ ಗ್ಯಾಂಬ್ಲಿಂಗ್ ಆಗಿ ಯೂಸ್ ಮಾಡ್ತಾರೆ. ₹2 ಆಪ್ಷನ್ ₹10 ಆಗತ್ತೆ ಅಂತ ತಗೊಳ್ಳೋದು, ಈ ಎಕ್ಸ್ಪೈರಿ ಟ್ರೇಡಿಂಗ್ ಮಾಡೋದು, ಈ ತರ ತುಂಬಾ ಜನ ದುಡ್ಡು ಕಳ್ಕೊತಾರೆ. ಕರೆಕ್ಟ್. ವೀಕ್ಷಕರ ನೋಡಿ, ನಿಮ್ಗೆ F&O ಸರ್ ಹೇಳಿದ್ರು, ಸೊ ಇದನ್ನ ಹೆಡ್ಜಿಂಗ್ ಪರ್ಪಸ್ ತಂದಿದ್ದಾರೆ ಅಂತ ಹೇಳಿ. ಇದು ನಿಮ್ಗೆ ಇನ್ನು ಸಿಂಪಲ್ ಆಗಿ ಅರ್ಥ ಆಗೋ ವಿಷಯದಲ್ಲಿ ನಾನೀಗ ಹೇಳ್ಕೊಡ್ತೀನಿ. ಸೊ ಎಕ್ಸಾಂಪಲ್ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ರಿಲಯನ್ಸ್ ಶೇರ್ ಇದೆ ಅನ್ಕೊಳ್ಳಿ, ಅದರ ಒಂದು ಬೆಲೆ ಎಷ್ಟಿದೆ, ₹2,800 ಇದೆ ಅನ್ಕೊಳ್ಳಿ. ಸೊ ಇವತ್ತು ನಾನು ಏನು ಮಾಡ್ತೀನಿ, ಒಂದು ₹7 ಲಕ್ಷ ನಾನು ಅದರಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ತೀನಿ. ₹2,800 ಹಂಗೆ ನಾನೇನು ಮಾಡ್ತೀನಿ, ₹7 ಲಕ್ಷ ಇನ್ವೆಸ್ಟ್ಮೆಂಟ್ನ ಮಾಡ್ತೀನಿ. ಸೊ ಓವರ್ ಆಲ್ ಆಗಿ ನನ್ನ ಹತ್ರ 250 ಶೇರ್ಸ್ ಇದೆ ಅಂತ ಅನ್ಕೊಳ್ಳಿ ರಿಲಯನ್ಸ್ದು. ಸೊ ನಾಳೆ ಏನಾಗುತ್ತೆ, ಏನೋ ಒಂದು ಕ್ರಾಶ್ ಆಗ್ಬಿಡುತ್ತೆ. ಅಂದ್ರೆ ನ್ಯೂಸ್ ನನಗೆ ಇವತ್ತೇ ಬಂದಿದೆ, ನಾಳೆ ಏನೋ ಭೂಕಂಪ, ಎಲ್ಲೋ ವಾರ ಆಯಿತು ಅಥವಾ ಏನೋ ಒಂದು ಕ್ರೈಸಿಸ್ ಬಂತು, ಇನ್ನು ನಾಳೆ ಏನೋ ಕ್ರಾಶ್ ಆಗ್ಬೋದು ಅಂತ ನನಗೆ ಕಿವಿಗೆ ಬೀಳ್ತಾ ಇದೆ. ಅವಾಗ ನಾನು ಏನು ಮಾಡ್ಬೋದು, ಸೊ ನನಗೆ ಇರ್ತಕ್ಕಂಥ ಒಂದು ಆಪ್ಷನ್ ಏನು ಅಂದರೆ ಈ ಫ್ಯೂಚರ್ ಅಂಡ್ ಆಪ್ಷನ್. ನಾನೇನು ಮಾಡ್ಬೋದು, ಹೆಡ್ಜ್ ಮಾಡ್ಬೋದು ನನ್ನ ಫಂಡ್ನ. ಸೊ ನಾಳೆ ಏನಾದರೂ ಬಿದ್ದರೆ ನನಗೆ ಅಲ್ಲಿ ಲಾಸ್ ಆಗಬಾರ್ದು, ಅದಕ್ಕೇನಾದ್ರು ಬೇರೆ ದಾರಿ ಇದೆಯಾ, ಅವಾಗಲೇ ಈ ಫ್ಯೂಚರ್ ಅಂಡ್ ಆಪ್ಷನ್ಗೆ ನಾನು ಹೋಗ್ತೀನಿ. ಅವಾಗ ಏನು ಮಾಡ್ತೀನಿ, ಒಂದು ₹2,000 ಕೊಟ್ಟು ಪ್ರೀಮಿಯಂನ ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ, ಈ ಫ್ಯೂಚರ್ ಅಂಡ್ ಆಪ್ಷನ್ ಅನ್ನ ಬೈ ಮಾಡ್ತೀನಿ. ಅಂದ್ರೆ ಏನು ಅಂತಂದ್ರೆ ಇದೊಂದು ರೀತಿ ಇನ್ಶೂರೆನ್ಸ್ ತರ ವರ್ಕ್ ಆಗುತ್ತೆ. ಎಕ್ಸಾಂಪಲ್, ನಾನು ಒಂದು ₹2 ಲಕ್ಷ ಕೊಟ್ಟು ಒಂದು ಬೈಕನ್ನು ತಗೊಳ್ತೀನಿ ಅಂತಂದ್ರೆ, ಸೊ ನಾನು ಒಂದು ಇನ್ನು ₹2,000 ಒಂದು ಇನ್ಶೂರೆನ್ಸ್ ಮಾಡಿರ್ತೀನಿ. ಇನ್ ಕೇಸ್ ನಾಳೆ ಯಾರೋ ಕತ್ಕೊಂಡು ಹೋದ ಅಥವಾ ಆಕ್ಸಿಡೆಂಟ್ ಆಯಿತು ಅಂತಂದ್ರೆ ನನ್ನ ಹಣ ಏನಿದೆ ಅದು ಅಲ್ಲಿ ಮ್ಯಾಚ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಏನು ಮಾಡ್ತೀನಿ, ಇನ್ಶೂರೆನ್ಸ್ನ ಬೈ ಮಾಡ್ತೀನಿ. ಸೇಮ್ ವೇ ನೀವೇನು ಈ ಒಂದು ಕ್ಯಾಶ್ ಮಾರ್ಕೆಟ್ನಲ್ಲಿ ಸೇವಿಂಗ್ಸ್ನ ಮಾಡಿರ್ತೀರಲ್ವಾ, ಸೊ ಅದು ಅಲ್ಲಿ ನಷ್ಟ ಆಗಬಾರ್ದು ಅಂತ ಹೇಳಿ ನೀವೇನು ಮಾಡ್ಬೋದು, ಇಲ್ಲಿ ಹೆಡ್ಜ್ ಮಾಡ್ಬೋದು. ಬಟ್ ಜನ ಅದನ್ನ ಕರೆಕ್ಟಾಗಿ ಯೂಸ್ ಮಾಡ್ತಾರ? ಅಲ್ಲಿ ಅವ್ರದ್ದು ಏನೋ ಕ್ಯಾಶ್ ಮಾರ್ಕೆಟ್ನಲ್ಲಿ ಒಂದೇನು ಅವ್ರು ಇಟ್ಟಿಲ್ಲ ಅಂದ್ರೂ ಕೂಡ ಅವ್ರು ಏನು ಮಾಡ್ತಾರೆ, ಸುಮ್ಮನೆ ಬಂದ್ಬಿಟ್ಟು ಹೆಡ್ಜಿಂಗ್ ಮಾಡ್ಲಿಕ್ಕೆ ಬರ್ತಾರೆ. ಸೊ ಇದನ್ನೇ ಜನ F&O ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಈಗಲೂ ಕೂಡ ಹೇಳ್ತಾ ಇದ್ದೀನಿ, F&O ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದೇ ಹೆಡ್ಜಿಂಗ್ ಪರ್ಪಸ್ಗೆ. ಜನಕ್ಕೆ ಇದ್ರ ಬಗ್ಗೆ ಕರೆಕ್ಟ್ ಆಗಿ ನಾಲೆಡ್ಜ್ ಇಲ್ಲ. ಇದು ಯಾವ ರೀತಿ ಅಂದ್ರೆ ಇನ್ಶೂರೆನ್ಸ್ ತರ, ಓಕೆನಾ? ಸೊ ಈ ಒಂದು ತಪ್ಪನ್ನ ಜನ ಮಾಡ್ತಿದ್ದಾರೆ ಅಂತ ಹೇಳಿ ನನಗೂ ಅನ್ಸುತ್ತೆ. ಓಕೆ, ಸೊ ಈಗ ಮತ್ತೆ ಬ್ಯಾಕ್ ಬರೋಣ. ಸೊ 2016 ಶುರು ಮಾಡ್ತೀರಾ. ಸೊ ಸ್ಟಾರ್ಟಿಂಗ್ ಫ್ಯೂಚರ್ ಅಂಡ್ ಆಪ್ಷನ್ಗೆ ಹೋಗ್ತೀರಾ, ಬೈಯಿಂಗ್ ಮಾಡ್ಲಿಕ್ಕೆ ಕೂಡ ಶುರು ಮಾಡ್ತೀರಾ. ಸೊ ಸ್ಟಾರ್ಟಿಂಗ್ ನಲ್ಲಿ ಲಾಸ್ ಆಯ್ತಾ ಅಥವಾ ಪ್ರಾಫಿಟ್ ಆಯ್ತಾ? ಸೊ ಇನ್ವೆಸ್ಟ್ಮೆಂಟ್ ನಾನೇನೇನ್ ಮಾಡಿದೀನಲ್ಲ ಎಲ್ಲ ಅವಾಗ ಬೀಸ್ ಅಂತಾನು ಗೊತ್ತಿರ್ಲಿಲ್ಲ ನಂಗೆ ಯಾವ ತರ ಇನ್ವೆಸ್ಟ್ ಮಾಡೋದು ಅಂತ. ಸುಮ್ನೆ ಕೆಲವು ಶೇರ್ಸ್ ಗಳು ತಗೊಂಡ್ ಇಟ್ಕೊಂಡಿದ್ದೆ, ಅದೆಲ್ಲ ಲಾಭ ಬಂದಿತ್ತು. ಆಬ್ವಿಯಸ್ಲಿ ಆಪ್ಷನ್ ಬೈಯಿಂಗ್ ನನ್ಗೆ ಚಾರ್ಟ್ ಪ್ಯಾಟರ್ನ್ ನೋಡ್ತಿರ್ಲಿಲ್ಲ ಅಥವಾ ಅದ್ರದ್ದು ಅಂದ್ರೆ ಪ್ರೈಸ್ ಆಕ್ಷನ್ ಏನು ಗೊತ್ತಿರ್ಲಿಲ್ಲ. ಅಂದ್ರೆ ಈಗ ಆಪ್ಷನ್ ಗ್ರೀಕ್ಸ್ ಅಂತ ಕರೀತಾರೆ, ಅದೆಲ್ಲ ಏನು ತಿಳ್ಕೊಂಡಿರ್ಲಿಲ್ಲ ನಾನು. ಸುಮ್ನೆ ಒಂದು ಆಪ್ಷನ್ ಬೈ ಮಾಡಿ ದೇವ್ರನ್ನ ಕೇಳ್ಕೊತಿದ್ದೆ ಮೇಲ್ ಹೋಗ್ಲಿ ಅಂತ. ಇದೊಂದು ಫ್ರಾಂಕ್ ಆಗಿ ಇಷ್ಟೇ ಮಾಡ್ತಾ ಇದ್ದಿದ್ ನಾನು. ನೋಡಿದ್ರೆ ಅದು 99% ಕೆಳಗೆ ಬರೋದು. ಸೊ ಅದೇ ಲಾಸೇ ಆಗೋದು. ಸೊ ಅದು ಫಸ್ಟ್ ಸ್ಟೆಪ್ ಟುವರ್ಡ್ಸ್ F&O. ಅಂದ್ರೆ ಆಮೇಲೆ ಅದೇ ಈ ತರ ಏನೋ ಓವರ್ ಅ ಪೀರಿಯಡ್ ಆಫ್ ಟೈಮ್ ನನಗೆ ಗೊತ್ತಾಯ್ತು ಏನಕ್ಕೆ ಜನ ಈಗ ಫಸ್ಟ್ ನಾನು ಏನ್ ಮಾಡಿದೆ ಗೊತ್ತಾ, ಈಗ ದೊಡ್ಡವ್ರು ಹೇಗ್ ಥಿಂಕ್ ಮಾಡ್ತಾರೆ ಆ ತರ ಥಿಂಕ್ ಮಾಡಕ್ ಶುರು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ನಾನು. ಸೊ ಈಗ ಈಗ ಆಪ್ಷನ್ ಬೈಯಿಂಗ್ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ಯಾವ ತರ ವರ್ಕ್ ಆಗತ್ತೆ ಅಥವಾ ಆಗಲ್ಲ ಅನ್ನೋದು. ಈಗ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಗೆ ಆಪ್ಷನ್ ಬೈಯಿಂಗ್ ಇದೆ, ಆಪ್ಷನ್ ಸೆಲ್ಲಿಂಗ್ ಇದೆ. ನಾನ್ ಯಾವ ತರ ನೋಡ್ತೀನಿ ಅದನ್ನ ಅಂದ್ರೆ, ಈ ಆಪ್ಷನ್ ಬೈಯಿಂಗ್ ತುಂಬಾ ಬುದ್ಧಿವಂತಿಕೆ ಬೇಕು ನಿಮ್ಗೆ, ಸಿಕ್ಕಾಪಟ್ಟೆ ಸ್ಮಾರ್ಟ್ ಇರ್ಬೇಕು ನೀವು ದುಡ್ಡು ಮಾಡ್ಬೇಕು ಅಂದ್ರೆ. ಈ ಆಪ್ಷನ್ ಸೆಲ್ಲಿಂಗ್ ಡಮ್ ಪೀಪಲ್ ಕ್ಯಾನ್ ಆಲ್ಸೋ ಮೇಕ್ ಮನಿ ತರ ಅದು. ಅಂದ್ರೆ ಈಗ ಈ ದಡ್ರು ಕೂಡ ದಡ್ರು ಅಂತ ಹೇಳಕ್ ಹೋಗಲ್ಲ, ಬಟ್ ಅಗ್ರಿ ಮಾಡ್ತೀನಿ. ಬಿಕಾಸ್ ಮಾರ್ಕೆಟ್ ಸೇಸ್, ಮಾರ್ಕೆಟ್ ನಲ್ಲಿ ಏನಂತ ಹೇಳುತ್ತೆ, ಮಾರ್ಕೆಟ್ ಹೇಳುತ್ತೆ ಏನಂತ ಅಂದ್ರೆ, ಶೇರ್ ಮಾರ್ಕೆಟ್ ನಲ್ಲಿ F&O ದಲ್ಲಿ ಆಪ್ಷನ್ ಸೆಲ್ಲರ್ ಡಾಮಿನೆನ್ಸ್ ಏನಿದೆ ಅದು 70%, 70% ಅವ್ರಿಗೆ ಗೆಲ್ಲೋ ಚಾನ್ಸಸ್ ಇರುತ್ತೆ. 30% ಗೆಲ್ಲೋ ಚಾನ್ಸಸ್ ಯಾರಿಗಿರುತ್ತೆ, ಬೈಯರ್ಸ್ ಇರುತ್ತೆ. ಇದನ್ನ ಯಾವತ್ತೂ ಕೂಡ ನೆನಪಿಟ್ಕೊಳ್ಳಿ. ಯಾಕೆ ಅಂತ ಹೇಳ್ತೀನಿ, ಆಪ್ಷನ್ ಬೈಯಿಂಗ್ ಯಾವಾಗ ದುಡ್ಡು ಮಾಡ್ತೀರಾ ನೀವು, ಟ್ರೆಂಡ್ ಬೇಕು. ಟ್ರೆಂಡಿಂಗ್ ಮಾರ್ಕೆಟ್ ಯಾವಾಗ ಇರುತ್ತೆ, ಬರೀ 15% ಇಂದ 20% ಅಷ್ಟೇ ನಿಮಗೆ ಟ್ರೆಂಡಿಂಗ್ ಡೇ ಸಿಗೋದು ಒಂದ್ ತಿಂಗಳಲ್ಲಿ. ಇನ್ 80% ಇನ್ನೆಲ್ಲ ಈಗ ಒಂದು 20 ದಿನ ಟ್ರೇಡಿಂಗ್ ಇದೆ ಅಂದ್ರೆ
ಆಲ್ಮೋಸ್ಟ್ 14 ದಿನ ನಿಮ್ಗೆ ಡೈರೆಕ್ಷನ್ ಎಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತೆ. ಅಂದ್ರೆ ಈಗ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬೀಳ್ದಿರುತ್ತೆ, ಇಲ್ಲ ಕೆಳಗಡೆ ಹೋಗಿ ಮತ್ತೆ ಮೇಲ್ ಬಿದ್ದಿರುತ್ತೆ. ಈ ತರ ಯಾವುದೇ ಸಿನಾರಿಯೋದಲ್ಲೂ ಆಪ್ಷನ್ ಬೈಯರ್ ದುಡ್ಡು ಮಾಡಲ್ಲ. ಯಾಕೆ ಅಂದ್ರೆ ಡಿಕೆ ಅದು ಆ ಆಪ್ಷನ್ ಏನ್ ತಗೊಂತಿರಲ್ಲ ಅದು ಝೀರೋ ಆಗ್ಬಿಡುತ್ತೆ. ಅಂದ್ರೆ ನಿಯರ್ ಟು ದ ಎಕ್ಸ್ಪೈರಿ ಬಂದಾಗ ಝೀರೋ ಆಗ್ಬಿಡುತ್ತೆ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಗೆ ತುಂಬಾ ಬುದ್ಧಿವಂತಿಕೆ ಇದ್ದು, ಪ್ರೈಸ್ ಆಕ್ಷನ್ ಗೊತ್ತಿದ್ದು, ನಿಮ್ಗೆ ಕರೆಕ್ಟ್ ಆಗಿ ಟೆಕ್ನಿಕ್ ಇದ್ರೆ ಮಾತ್ರ ಆಪ್ಷನ್ ಬೈಯಿಂಗ್ ಮಾಡಬೇಕು. ಆಪ್ಷನ್ ಸೆಲ್ಲಿಂಗ್ ಆನ್ ಅದರ್ ಹ್ಯಾಂಡ್ ಏನು ಅಂದ್ರೆ ನಿಮ್ಗೆ ಆಪ್ಷನ್ ಗ್ರೀಕ್ಸ್ ಅಂತ ಒಂದಿರುತ್ತೆ, ಅದು ಕಲ್ತ್ಕೊಂಡು ಯಾವ ತರ ನಾನು ಮ್ಯಾನೇಜ್ ಮಾಡ್ಬೋದು ಅನ್ನೋದು ತುಂಬಾ ಆಪ್ಷನ್ಸ್ ಇರುತ್ತೆ ನಿಮ್ಗೆ ಮ್ಯಾನೇಜ್ ಮಾಡಕ್ಕೆ, ದುಡ್ಡು ಕಳೀದೇ ಇರತ್ತೆ. ಸೊ ಆ ತರ ಒಂದು ನಾಲೆಡ್ಜ್ ನ ನಾನು ಡೈರೆಕ್ಟ್ ಅಂದ್ರೆ ಈಗ ನಾನು ಯಾವ ಬುಕ್ ಓದಿಲ್ಲ ಇದ್ರದ್ದು ಹೇಗ್ ಕಲ್ತೆ ಅಂತ, ಬಟ್ ಎಲ್ಲ ಆನ್ಲೈನ್ ರಿಸೋರ್ಸಸ್ ತುಂಬಾ, ನಾನು ಆಲ್ಮೋಸ್ಟ್ 9 to 10 hours ರಿಸರ್ಚ್ ಮಾಡ್ತಾ ಇದ್ದೆ ಎವ್ರಿ ಡೇ, ಯಾವ ತರ ಒಂದು ದುಡ್ಡು ಮಾಡ್ಬೋದು ಅನ್ನೋ ಒಂದು ಇದರಲ್ಲಿ. ಸೊ ಅದರಿಂದ ಜರ್ನಿ ಶುರು ಆಯ್ತು ನನಗೆ. ನಮ್ದು ಕೂಡ ಹಂಗೆ ಆಗಿತ್ತು. ನಾನು ಕಲ್ತಿದ್ದು ಕೂಡ ಆಲ್ಮೋಸ್ಟ್ ಆಲ್ ಓಪನ್ ಆಗಿ ಹೇಳ್ಬೇಕು ಅಂತಂದ್ರೆ ಯೂಟ್ಯೂಬ್ ಇಂದ ಕೆಲವೊಂದು ಬುಕ್ಗಳನ್ನ ಕೂಡ ಓದಿದ್ದೀನಿ.